ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಒಂದು ಕ್ವಶನನ್ನು ಕೇಳ್ತೀನಿ ನಿಮಗೆಲ್ಲರಿಗೂ. ಕಾಮೆಂಟ್ ಮಾಡಿ. ಬಿಗ್ ಬಾಸ್ಗೆ ಕಮ್ ಬ್ಯಾಕ್ ಆಗಿರುವಂಥದ್ದು ಸುದೀಪ್ ಸರ್ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಕಾಮೆಂಟ್ ಮಾಡಿ. ಸೊ ಇವತ್ತು ಅದು ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನು ಅಪ್ಡೇಟ್, ಏನು ಕತೆ? ಸೊ ತಡ ಮಾಡೋಕೆ ಹೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಬಿಗ್ ಬಾಸ್ಗೆ ಸುದೀಪ್ ಸರ್ ಹೋಗಿರುವಂಥದ್ದು ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ವಿತೌಟ್ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಹೋಸ್ಟಿಂಗ್ ಇಲ್ದೇ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆ ಪ್ಲೇಸಲ್ಲಿ ಸಾಧ್ಯನೇ ಇಲ್ಲ ಅಂತ. ಸೊ ಕಳೆದ ಬಾರಿ ಕೂಡ ಒಂದು ಎಕ್ಸೆಲ್ ಟ್ವೀಟ್ ಮಾಡಿದರು ಸುದೀಪ್ ಸರ್, ನಾನು ಇನ್ನು ಮುಂದೆ ಬಿಗ್ ಬಾಸ್ಗೆ ಒಂದು ವಿದಾಯ ಹೇಳಿದ್ದೀನಿ ಅಂತ. ಬಟ್ ಈಗ ಕಮ್ ಬ್ಯಾಕ್ ಆಗಿದ್ದಾರೆ. ಎಲ್ರಿಗೂ ಗೊತ್ತು ವಿತೌಟ್ ಸುದೀಪ್ ಸರ್ ಕಾಂಟ್ ವಾಚ್ ಬಿಗ್ ಬಾಸ್ ಅಂತ. ಬಟ್ ಈಗ ಜೊತೆಗೆ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ಸೊ ಬಿಗ್ ಬಾಸಿಗೆ ಬಂದಿರೋದು ಖುಷಿ, ಕೆಲವೊಬ್ರು ಅನಿಸುತ್ತೆ ಸೊ ಇದರಿಂದ ಏನಾದರೂ ಶೂಟಿಂಗ್ ಲೇಟ್ ಸ್ಕೆಡ್ಯೂಲ್ಸ್ಗಳು ಆಗುತ್ತಾ, ಶೂಟಿಂಗ್ಸ್ ಲೇಟ್ ಆಗುತ್ತಾ ಅಂತ ಎಲ್ಲರೂ ಕೂಡ ಒಂದು ಕಡೆ ಅನಿಸ್ತಾ ಇರುತ್ತೆ. ಬಟ್ ಎರಡೂ ಕೂಡ ಮ್ಯಾನೇಜ್ ಮಾಡುವಂಥ ಒಂದು ಟೈಮಿಂಗನ್ನು ಹಾಕ್ಕೊಂಡಿದ್ದಾರೆ ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುದೀಪ್ ಸರ್ ಅಷ್ಟು ಈಸಿಯಾಗಿ ಯಾವುದೇ ಒಂದು ಒಪ್ಕೊಳ್ಳಲ್ಲ. ಯಾವುದೇ ಏನೇ ಒಂದು ಮಾಡ್ತಾ ಇದೀವಿ ಅಂದಾಗ ಸೊ ಎರಡೂ ಕೂಡ ಮ್ಯಾನೇಜಬಲ್ ಆಗಿ ಒಪ್ಕೊಳ್ತಾರೆ. ಆ್ಯಂಡ್ ಅವರ ಒಂದು ಎನರ್ಜಿ ಏನಿದೆ ಒಂದು ಬಿಗ್ ಬಾಸ್ಗೆ ಆಗಿರ್ಬೋದು ಮತ್ತು ಒಂದು BRB ಶೂಟಿಂಗ್ ಆಗಿರ್ಬೋದು, ಸೊ ಅದನ್ನ ಹೇಗೆ ಕ್ಯಾರಿ ಮಾಡ್ತಾರೆ ಅನ್ನೋದು ಸೊ ಮುಂದಿನ ದಿನಗಳಲ್ಲಿ ನೋಡಬೇಕು. ಯಾಕಂದರೆ ಒಂದು ಎನರ್ಜಿ ಅನ್ನೋದೇನಿದೆ ಒಂದು ಶೋನಲ್ಲಿ ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಸೊ ಅದನ್ನು ಕ್ಯಾರಿ ಹೇಗೆ ಮಾಡ್ತಾರೆ ಏನು ಅನ್ನೋದಂಥದ್ದು ಕಾದು ನೋಡೋಣ. ಆ್ಯಂಡ್ ಕಂಪ್ಲೀಟಾಗಿ ಬಿಗ್ ಬಾಸಲ್ಲೂ ಕೂಡ ಈ ಒಂದು ಸೀಸನಲ್ಲಿ ಕೂಡ ನಾವು ಸುದೀಪ್ ಸರ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಎಲ್ಲ ಖಂಡಿತವಾಗ್ಲೂ ನೋಡ್ತೀವಿ. ಆ್ಯಂಡ್ ಅದೇ ಒಂದು BRB ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಹೋಗ್ತಾ ಇರುವಂಥದ್ದು. ಈಗ ಒಂದು ಚಿಕ್ಕದಾಗಿ ಒಂದು ಅಪ್ಡೇಟ್ ಬಂದಿದೆ. ಅದು ಏನಪ್ಪ ಅಂತ ಅಂದರೆ ಸೊ ಫಸ್ಟ್ ಸ್ಕೆಡ್ಯೂಲು ಅಫಿಷಿಯಲ್ ಆಗಿ ಮುಗ್ದಿದೆ ಅಂತೆ. ಸೊ ಜೊತೆಗೆ ಏನೋ ಒಂದು ಬೇರೆ ಒಂದು ಅನದರ್ ಕಂಟ್ರಿಗೆ ಹೋಗಿ ಶೂಟ್ ಮಾಡುವಂಥದ್ದು ಒಂದು ಪೆಂಡಿಂಗ್ ಏನೋ ಇದೆ ಅಂತ. ಅದ್ರ ಜೊತೆಗೆ ವೀಸಾಗೆ ವೇಟಿಂಗ್ ಮಾಡ್ತಾ ಇದ್ದಾರಂತೆ. ಸೊ ಅದು ಆಗ್ತಿದ್ದಂಗೆ ನೆಕ್ಸ್ಟ್ ಒಂದು ಬೆಂಗಳೂರಲ್ಲೇ ಒಂದು ಶೂಟಿಂಗ್, ಐ ಥಿಂಕ್ ಅವ್ರದ್ದು ಸ್ಟುಡಿಯೋದಲ್ಲಿ ಏನಿದೆ ಸ್ಟುಡಿಯೋದಲ್ಲೇ ಒಂದು ಶೂಟಿಂಗ್ ಆಗುವಂಥ ಒಂದು ಪ್ರೋಸೆಸ್ ನಡೆಯುತ್ತಂತೆ. ಸೊ ಇದು ಓವರಾಲ್ ಇದು ನೋಡ್ತಾ ಇದ್ದರೆ ಶೂಟಿಂಗ್ ಪ್ರೋಸೆಸ್ ತುಂಬಾ ಒಂದು ಸ್ಪೀಡಾಗಿದೆ. ಆ್ಯಂಡ್ ಸ್ಲೋ ಆಗಿ ಒಂದು ಪ್ರೋಸೆಸ್ ಇದ್ರೂ ಕೂಡ ಒಂದು ರೀತಿಯಲ್ಲಿ ಸ್ಪೀಡಾಗಿ ಮೂವ್ ಆಗ್ತದೆ ಅಂತ ಅನಿಸುತ್ತೆ. ಸೊ ಈ ಒಂದು BRB ಅಪ್ಡೇಟ್ ಮೇನ್ ಏನಪ್ಪ ಅಂತಂದರೆ ಅಪ್ಡೇಟ್ ಬಗ್ಗೆ ನಿರ್ದೇಶಕರಿಗೆ ಕೇಳಿದಾಗ ನಿರ್ದೇಶಕರು ಹೇಳಿದ್ದು ಒಂದೇ ಮಾತು, ನೋಡಿ ಅಪ್ಡೇಟ್ ಅಂತ ಪದೇ ಮೇಲಿಂದ ಮೇಲೆ ಅಪ್ಡೇಟ್ಗಳು ಬಿಡೋಕ್ಕಿಂತ ಸೊ ಒಂದು ಸ್ಟ್ರಾಂಗ್ ಅಪ್ಡೇಟ್ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದಾರಂತೆ. ಸೊ ಏನಾಗುತ್ತೆ, ಚಿಕ್ಕ ಪುಟ್ಟದ್ದು ಏನಾದರೂ ಒಂದು ಅಪ್ಡೇಟ್ ಬಿಟ್ಟು ಅದನ್ನು ರಿವೀಲ್ ಮಾಡೋದು ಬೇಡ. ಸೊ ಬಿಟ್ಟರೆ ಒಂದು ಸ್ಟ್ರಾಂಗ್ ಒಂದೇ ಒಂದು ಅಪ್ಡೇಟ್ ಬೇಡ ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದಾರಂತೆ BRBದು. ಬಟ್ ಅದು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ನಿರ್ದೇಶಕರು ಗೊತ್ತಿಲ್ಲ. ಬಟ್ ಈ ಸರಿ ಮಾತ್ರ ಒಂದು BRB ಮೂಲಕವಾಗಿ ಒಂದು ಸಖತ್ತಾಗಿ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿಯ ಒಂದು ಪ್ರಪಂಚವನ್ನು ತೋರಿಸೋಕೆ ನಿರ್ದೇಶಕರು ಹೊರಟಿದ್ದಾರೆ. ಸೊ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರೌಡು. ಆ್ಯಂಡ್ ಜೊತೆಗೇನೆ ಯಾರೆಲ್ಲ ಅಂದ್ಕೊಂಡಿದ್ರಿ ಬಿಗ್ ಬಾಸ್ಗೆ ಈ ಸಲ ಸುದೀಪ್ ಸರ್ ಬರಲ್ಲ ಹಾಗೆ ಹೀಗೆ ಅಂತ, ಬಟ್ ಈ ಸಲ ಅಫಿಷಿಯಲ್ ಆಗಿ ಬರ್ತಾ ಇದ್ದಾರೆ. ಯಾರೆಲ್ಲ ಮಿಸ್ ಮಾಡ್ಕೊಳ್ತೀವಿ ಅಂದ್ಕೊಂಡಿದ್ರೋ ಖಂಡಿತವಾಗಲೂ ಈ ಸರಿ ಕೂಡ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಇರ್ತಾರೆ. ಸೊ ಅದೊಂದು ಒಂದು ರೀತಿಯಲ್ಲಿ ಖುಷಿ ತರುವಂಥ ವಿಚಾರ. ಯಾರೆಲ್ಲ ಐ ಥಿಂಕ್ ಆಡಿಯನ್ಸ್ ಇದ್ದಾರೆ, ಟೆಲಿವಿಷನ್ ಆಡಿಯನ್ಸ್ ಇದ್ದಾರೆ, ಸೊ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿಯಾಗಿದ್ದಾರೆ ಅಂತ ಅನ್ಕೋಬೋದು. ಬಟ್ ಪರ್ಸ್ನಲ್ ಎಲ್ಲರೂ ಕೇಳ್ಬೋದು ನಿಮಗೇನು ಅನಿಸುತ್ತೆ ಬ್ರದರ್ ಅಂತ ಕೇಳ್ತೀರಾ. ಬಟ್ ನಾನು ಆಲ್ಮೋಸ್ಟ್ ಹೇಳಬೇಕು ಅಂದರೆ ನಾನು ಈ ಒಂದು TV ರಿಯಾಲಿಟಿ ಶೋಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಆಲ್ಮೋಸ್ಟ್ TV ನೋಡುವಂಥದ್ದು ತುಂಬಾ ಕಡಿಮೆ. ಸೊ ಅದ್ರ ಜೊತೆಗೆ ಯಾವಾಗಾದರೂ ಒಂದೊಂದು ಸಲ ನೋಡ್ತಾ ಇರ್ತೀನಿ ಅಷ್ಟೇ. ಸೊ ಈಗ ಏನಪ್ಪ ಅಂತಂದರೆ ಆಡಿಯನ್ಸ್ಗಳಿಗೆ ಖುಷಿಯಾಗಿರುವಂಥ ಎರಡು ಕಡೆ, ಒಂದು BRB ಸಿನಿಮಾದ ಒಂದು ಪ್ರೋಸೆಸ್ ಕಡೆ, ಇನ್ನೊಂದು ಬಿಗ್ ಬಾಸ್ನ ಒಂದು ಹಾಸ್ಟಿಂಗು ಸುದೀಪ್ ಸರ್ ಮಾಡ್ತಿರುವಂಥದ್ದು. ಸೊ ಸದ್ಯದರಲ್ಲೇ ಒಂದು ಪ್ರೆಸ್ ಮೀಟ್ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಪ್ರೆಸ್ ಮೀಟ್ ಆದರೆ ಸೊ ಎಲ್ಲ ವೀಡಿಯೋಸ್ಗಳು ವೈರಲ್ ಆಗುತ್ತೆ. ಸೊ ನೋಡೋಣ ಏನು ಹೇಳ್ತಾರೆ ಸುದೀಪ್ ಸರು. ನನಗೆ ತುಂಬ ಒಂದು ಹೋಪ್ ಇದೆ, ಕಾಯ್ತಾ ಇದ್ದೀನಿ. ಆ್ಯಂಡ್ BRB ಅಪ್ಡೇಟ್ಸು ಸದ್ಯಕ್ಕೆ ಇದಾಗಿದೆ. ಸೊ ಫಾರಿನ್ ಒಂದು ಶೂಟ್ ಹೋಗ್ತಾ ಇದ್ದಾರಂತೆ. ಸೊ ಅದು ಆಗ್ತಿದ್ದಾಗ ಆಗಸ್ಟಲ್ಲಿ ಇದೆ ಅಂತೆ. ಸೊ ಈ ಒಂದು ಶೂಟು BRB ಶೂಟ್ ಇರ್ಬೋದು ಮತ್ತು ಬಿಗ್ ಬಾಸ್ ಇರ್ಬೋದು, ಇದ್ರ ಎರಡಕ್ಕೂ ಕೂಡ ಕ್ಲಾಶ್ ಖಂಡಿತವಾಗ್ಲೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಸುದೀಪ್ ಸರ್ನ ತೆರೆ ಮೇಲೆ ನೋಡಲಿಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ ಬೇಗ ಸಿನಿಮಾ ತೆರೆಗೆ ಬರಲಿ ಅಂತ ಹೇಳ್ತೀನಿ. ತುಂಬ ತಡ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸೊ ನಿಮಗೇನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಜೈ BRB ಅಂತ ಹಾಕಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡ್ತಾನೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.